ಕನ್ನಡ ನಾಡಿನ ಸಮಸ್ತ ಜನತೆಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಕೃಷ್ಣ. ಸ್ನೇಹಿತರೆ, ಈ ದಿನದಲ್ಲಿ ನಾನು ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಹೆಚ್ಚು ಪಡ್ತಾ ಇರೋದೇನಪ್ಪ ಅಂದರೆ, ಸ್ನೇಹಿತರೆ, ಯಾವ ವ್ಯಕ್ತಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ತೆರಳುತ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳಿಗೆ ಅನ್ವಯಿಸುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಏನಪ್ಪ ಅಂದರೆ, ಎಂತಹ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ತನ್ನ ಜಮೀನಿನಲ್ಲಿ 10 ನಿಮಿಷಗಳ ಕಾಲ ಆತ ತನ್ನ ಒಂದು ವಿಶ್ರಾಂತಿ ಪಡೆಯೋದಕ್ಕೋಸ್ಕರ 10 ನಿಮಿಷಗಳ ಕಾಲ ತನ್ನ ಜಮೀನಿನಲ್ಲಿ ಬಂದು ಕೆಲಸ ಮಾಡ್ತಾನೆ. ಯಾಕೆ ಅಂದರೆ, ರೈತಾಪಿ ಕುಟುಂಬದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಂತೃಪ್ತಿಯನ್ನ ನೀಡುವಂತಹ ಒಂದು ಸ್ಥಳ ಅಂದರೆ ಸ್ನೇಹಿತರೆ ಈ ಜಮೀನು. ನೋಡಿ ಸ್ನೇಹಿತರೆ, ನಾನು ನಮ್ಮ ಹೊಲದಲ್ಲಿ ನಾನು ಇವಾಗ ಗೊಬ್ಬರ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ಆಟ ಆಡ್ಲಿಕ್ಕೋಸ್ಕರ ನಾನು ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ. ಏನಪ್ಪ ಅಂದರೆ ಸ್ನೇಹಿತರೆ, ಯಾವ ವ್ಯಕ್ತಿಗೆ ಎಲ್ಲಿ ಕೆಲಸ ಇಲ್ಲ ಅಂದ್ರೂ ತನ್ನ ಜಮೀನಿನಲ್ಲಿ ಈ ಭೂಮಿ ತಾಯಿ ಎಂಬುದು ಒಂದು ಕೆಲಸವನ್ನ ಅಥವಾ ಒಂದು ಕಾರ್ಯವನ್ನ, ಒಂದು ಧನವನ್ನ ನೀಡುತ್ತೆ. ಆ ರೀತಿ ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೇನೆ ಅಂದ್ರೆ, ರೈತಾಪಿ ಕುಟುಂಬಗಳಿಗೆ, ದೇಶದ ಬೆನ್ನೆಲುಬು ಅನಿಸಿಕೊಂಡಿರುವಂತಹ ರೈತಾಪಿ ಕುಟುಂಬಗಳಿಗೆ ಸ್ನೇಹಿತರೆ, ನಿರ್ದಿಷ್ಟವಾದಂತಹ ವಿಲೇವಾರಿ ಇದ್ದರೂ ಕೂಡ ನಿರ್ದಿಷ್ಟವಾದಂತಹ ನ್ಯಾಯ ಬೆಲೆ ಅಂದ್ರೆ ಒಂದು ಬೆಲೆ ದೊರಕ್ತಾ ಇಲ್ಲ. ಅಂತಹ ರೈತಾಪಿ ಕುಟುಂಬಗಳಿಗೆ ಒಂದಷ್ಟು ಬೆಲೆ ದೊರಕಬೇಕು ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಸ್ನೇಹಿತರೆ, ರೈತಾಪಿ ಕುಟುಂಬಗಳಲ್ಲಿ ಈ ದಿನದ ಮಟ್ಟಿಗೆ ಅಂದರೆ ಕೆಲವೊಂದಷ್ಟು ದಿನಗಳಿಂದ ಸ್ನೇಹಿತರೆ ಒಗ್ಗಟ್ಟು ಎಂಬುದು ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತಾಪಿ ಕುಟುಂಬಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇರೋದೇನಪ್ಪ ಅಂದರೆ, ಒಗ್ಗಟ್ಟು ನಿಮ್ಮಲ್ಲಿ ಹೆಚ್ಚು ಕಂಡು ಬರಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭ ಮುಂಜಾನೆ.